രണ്ടുപേർക്ക് നോക്കിയ രണ്ടു നോക്കട്ടെ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಗುಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ತುಂಬಾ ಹೇರ್ ಬಂದಿದೆ ಮತ್ತು ನಾವು ಕೂದಲೇನು ದೇವರಿಗೆ ಕೊಡೋಣ ಅಂತ ಹಂಗೇನು ಅದಕ್ಕೆ ಹೊತ್ತಿಲ್ಲ. ಹಾಗಾಗಿ ಬಾರ್ಬರ್ ಶಾಪಲ್ಲೇ ನಿങ്ങളുടെ ಫೋನು ಬಾರ್ಬರ್ ಶಾಪಲ್ಲೇ ಹೇರ್ ಕಟ್ ಮಾಡೋಣ ಅಂತ ಇವಾಗ ಹೊರಟಿದ್ದೀವಿ. ಅಕ್ಕ ಬರಲಿಲ್ಲ, ಅಕ್ಕ ಮನೇಲೇ ಇದ್ದಾಳೆ. ಇಲ್ಲಿ ತುಂಬ ಸೆಕೆ ಅಲ್ವಾ, ಪಾಪುದು ಹೇರಲ್ಲೆಲ್ಲ ಚಂಡಿ ಆಗ್ತದೆ. ಹಂಗಾಗಿ ತುಂಬಾ ಕೋಲ್ಡ್ ಜಾಸ್ತಿ ಆಗುತ್ತೆ ಅವರಿಗೆ. ಹಾಗಾದರೆ ಹೋಗಿ ನೋಡೋಣ. ಬಿಡ್ತಾನ ಅಂತ ಗೊತ್ತಿಲ್ಲ, ಬಟ್ ನೋಡೋಣ. ಬಿಟ್ಟರೆ ನೋಡೋಣ ಏನು ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಮಗುನ ಹೇರ್ ಕಟ್ ಮಾಡ್ಸೋಕ್ಕೆ ಕೂರಿಸ್ಬಿಟ್ಟಿದ್ದೀವಿ. ಅಂದರೆ ನಾನು ಎತ್ಕೊಂಡು ಕೂರಿಸೋಣ ಅಂತ ಹೇಳಿದ್ರೆ ಅವರು ಬೇಡ, ಹಾಗೆ ಅವ್ರ ಚೇರ್ ಮೇಲೇ ಕೂರಿಸಿದ್ರು. ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ರೀಪ್ ಥರ ಇಟ್ಟು ಅದ್ರ ಮೇಲೆ ಕೂರಿಸಿದ್ದಾರೆ. ನಂಗೆ ಭಯ ಆಗ್ತಾಯಿತ್ತು ಎಲ್ಲಿ ಅರ್ಧ ಬರ್ಧ ಹೇರ್ ಕಟ್ ಆಗುತ್ತೋ ಅಂತ. ಆದರೆ ಇವನು ಸೈಲೆಂಟಾಗಿ ಕೂತ. ನಮಗೆ ಶಾಕ್ ಆಯಿತು. ಸ್ವಲ್ಪನೂ ಕಿರಿಕ್ ಮಾಡಲಿಲ್ಲ, ಹಳ್ಳಿಲ್ಲ. ಅವ್ರಿಗೆ ನೀಟಾಗಿ ತೋರಿಸ್ಕೊಡ್ತಿದ್ದ ಆ ಥರ. ಹಾಗಾಗಿ ಅವ್ರಿಗೂ ಈಸಿ ಆಯಿತು, ಅವ್ರಿಗೂ ಶಾಕ್ ಆಯಿತು. ಫಸ್ಟ್ ಟೈಮ್ ಅಲ್ವಾ ಈ ಥರ ಒಂದು, ಅಂದರೆ ಫಸ್ಟ್ ಟೈಮ್ ಮಕ್ಕಳಿಗೆ ಹೇರ್ ಕಟ್ ಮಾಡಿಸೋತ್ತಿಗೆ ಹಳ್ತಾರಲ್ಲ, ಇನ್ನೇನು ಹಳ್ಳಿಲ್ಲ. ಹಾಗೆ ಬಿಸಿಲು ಹೊಡಿಯೋದು. ಹಾಕೋಣ ಋಷಿ. ಹಾಕಿಡ ಋಷಿ. ಇವಾಗ ಪಾಪುಗೆ ಏನಾದರೂ ತಿನ್ನಿಸಿ ಅವನ್ನ ಮಲಗಿಸಿ ಮತ್ತೆ ಪ್ಯಾಕಿಂಗ್ ಕೆಲಸ ಇದೆ. ಯಾಕಂದರೆ ನಾವು ನಾಳೆ ಮನೆಗೆ ರಿಟರ್ನ್ ಹೊರಟ್ವಿ. ಹಾಗಾಗಿ ಪ್ಯಾಕ್ ಮಾಡಬೇಕಿತ್ತು. ಪ್ಯಾಕ್ ಮಾಡೋಕ್ಕೇನು ಜಾಸ್ತಿ ಇಲ್ಲ, ಸ್ವಲ್ಪ ಮಗು ಬಟ್ಟೆ ಇದೆ ಅಷ್ಟೇ. ನನಗೇನು ನಾನು ತೊಗೊಂಡು ಬಂದಿಲ್ಲ, ಯಾಕಂದರೆ ಬಸ್ಸಲ್ಲಿ ನಾನು ಪಾಪು ಇಬ್ಬರೇ ಬಂದಿರೋದ್ರಿಂದ ಲಗೇಜ್ ಜಾಸ್ತಿ ಇದ್ದರೆ ನನಗೆ ಕಷ್ಟ ಆಗುತ್ತೆ ಅಂತ ಪಾಪುಗೆ ಮಾತ್ರ ಸ್ವಲ್ಪ ತೊಗೊಂಡಿದ್ದೆ. ನನಗೇನು ತೊಗೊಂಡಿರಲಿಲ್ಲ. ಹಾಗಾಗಿ ಅವನದೇ ಸ್ವಲ್ಪ ಎಲ್ಲ ಎತ್ತಿಟ್ಕೊಳ್ಳೋಕ್ಕಿತ್ತು. ಹಾಗೆ
ഉണ്ടാಗುವಲ್ಲಡಿ ನಾವು ಹೊರಟ್ವಿ. ಹಾಗೆ ಮನೆಗೆಲ್ಲ ಹೊರಟು ನಿಂತ್ವಿ. ಪುತ್ತೂರು ತನಕ ಬಾವ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಹಸ್ಬೆಂಡ್ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಬಾವನಿಗೆ ಸ್ವಲ್ಪ ಇವಾಗ ಕೆಲಸದ್ದು ಬ್ಯುಸಿ ಇರೋದ್ರಿಂದ ಅವರು ಬರಲ್ಲ, ಬಟ್ ಅಕ್ಕನ ಕರ್ಕೊಂಡು ಹೋಗೋಕ್ಕೆ, ರಿಟರ್ನ್ ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ. ಇವಾಗ ಸಂತು ಬರ್ತಾರೆ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಪುತ್ತೂರು ತನಕ. ಬಾವ ಡ್ರಾಪ್ ಮಾಡ್ತಾರೆ. ಹಾಗೆ ನಾನು ಅಕ್ಕ ಪಾಪು ಮಾತ್ರ ಇವಾಗ ಮನೆಗೆ ಹೋಗೋದು ಆ ಥರ. Hi. Hi, Rick. Hi, Rishi. Hi, Rick. Hi, Rick. Hi. Rishi. ಬೆಳಗ್ಗೆ ಬೇಗ ಹೊರಟಿರೋದ್ರಿಂದ ನಾವು ಬ್ರೇಕ್ಫಾಸ್ಟ್ ಏನು ಮಾಡಿದ್ದಿಲ್ಲ. ಪಾಪು ಮಾತ್ರ ಸ್ವಲ್ಪ ತಿನ್ನಿಸಿದ್ದೆ, ಮತ್ತು ನಾವೇನು ಮಾಡಿರಲಿಲ್ಲ. ಹಾಗಾಗಿ ಪುತ್ತೂರಲ್ಲಿ ಒಂದು ಹೋಟೆಲಲ್ಲಿ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೋಗೋಣ ಅಂತ. ಸಂತೂರು ಬಂದಿರಲಿಲ್ಲ, ಅವ್ರನ್ನ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಪಾಪುಗೂ ಹಾಲು ಕೊಟ್ಟು ಹೋಗೋಣ ಅಂದ್ಕೊಂಡು ಇದ್ದೀವಿ. ಇವಾಗ ಮನೆಗೆ ಬಂದ್ವಿ. ಫೈನಲಿ ಮನೆಗೆ ರೀಚ್ ಆದ್ವಿ. ತುಂಬಾ ಟಯರ್ಡ್ ಆಯಿತು. ಘಾಟಿ ಸೆಕ್ಷನ್ ಅಲ್ವಾ, ತುಂಬ ದಿನ ಆಯಿತು ಟ್ರಾವೆಲ್ ಎಲ್ಲ ಮಾಡಿ. ಹಾಗಾಗಿ ತುಂಬಾ ಸುಸ್ತಾಗಿತ್ತು. ಹೋಗೋತೀವೂ ತುಂಬಾ ಸುಸ್ತಾಗಿತ್ತು. ಮಧ್ಯದಲ್ಲಿ ಪಾಪುಗೆ ವಾಮಿಟ್ ಎಲ್ಲ ಮಾಡಿದೆ, ಸುಸ್ತಾಗಿತ್ತು. ಘಾಟಿ ಸೆಕ್ಷನಲ್ಲಿ ನಮಗೆ ಆಗಲ್ಲ, ಮತ್ತಿನ್ನು ಮಕ್ಕಳಿಗೆ ಆಗುತ್ತಾ, ಹಾಗೆ ಸುಸ್ತಾಯಿತು. ಸುಸ್ತಾಗಿ 3 ಜನನೂ ಬಿತ್ಕೊಂಡಿದ್ದೀವಿ. ಪಾಪು ಓಕೆ ಆದ ಮನೆಗೆ ಬಂದಿದ್ದ ತಕ್ಷಣ. ನಾವು ಸ್ವಲ್ಪ, ನನಗೂ ಟಯರ್ಡ್ ಇದೆ, ಸ್ವಲ್ಪ ನಿದ್ದೆ ಮಾಡಿದರೆ ಸರಿಯಾಗುತ್ತೆ ಊಟ ಮಾಡಿ. ಹಾಗಾದರೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಎಲ್ಲರಿಗೂ ಲೈಕು, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ, ವೀಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.